ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಿರೋ ಸುದ್ದಿ ಆ್ಯಂಡ್ ಎಲ್ಲೆಡೆ ಹರಿದಾಡ್ತಿರೋ ಸುದ್ದಿ ಅಂದರೆ ಜಸ್ಟಿಸ್ ಫಾರ್ ಸೌಜನ್ಯ. ಸಮೀರ್ ಎಮ್ ಡಿ ಅವರು ಅದ್ರ ಬಗ್ಗೆ ವಿಡಿಯೋ ಮಾಡಿದರು. ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಆ್ಯಂಡ್ ಆ ಇನ್ವಾಲ್ವ್ ಆಗಿರೋರು ಈ ಒಂದೇ ಪ್ರಕರಣ ಅಲ್ಲ, ಈ ಹಿಂದೆ ಎಷ್ಟೊಂದು ಪ್ರಕರಣಗಳು ಮಾಡಿದ್ದಾರೆ ಅಂತ ಎಲ್ಲ ಅವರು ವಿವರವಾಗಿ ತಿಳಿಸಿದರು. ಈಗ ಅವ್ರ ಬೆಂಬಲವಾಗಿ ನಿಂತ್ಕೊಬೇಕಾಗಿರೋರು ಕನ್ನಡ ಜನತೆ ಹಾಗೂ ಕನ್ನಡ ಯೂಟ್ಯೂಬರ್ಸ್ ಹಾಗೂ ಕಂಟೆಂಟ್ ಕ್ರಿಯೇಟರ್ಸ್. ನಾನೇನು ದೊಡ್ಡ ಕ್ರಿಯೇಟರ್ ಅಲ್ಲ, ನಾವೊಂದು 300-400 ಜನ ಒಂದು ಫಾಲೋವರ್ಸ್ ಇದ್ದಾರೆ. ಆ ದೃಷ್ಟಿ ಬಿಟ್ಟು ಒಬ್ಬ ಕನ್ನಡಿಗನಾಗಿ, ಒಬ್ಬ ಹ್ಯುಮ್ಯಾನಿಟಿ ಒಬ್ಬ ಹ್ಯೂಮನ್ ಆಗಿ ನನ್ನ ಕಡೆಯಿಂದ ಸಪೋರ್ಟ್ ಇದ್ದೇ ಇರುತ್ತೆ. ಕೆಲವೊಬ್ಬರು ಅವ್ರು ಮಾಡಿರೋ ವಿಡಿಯೋ ಬಗ್ಗೆ ಅವರು ಹಿಂದೂ ಧರ್ಮನ ಟಾರ್ಗೆಟ್ ಮಾಡಿದ್ದಾರೆ ಆ್ಯಂಡ್ ಹಿಂದೂ ದೇವಸ್ಥಾನಗಳ ಬಗ್ಗೆ ಹೇಳಿದ್ದಾರೆ ಅಂತ ತುಂಬ ಜನ ಅವ್ರ ಅಪೋಸ್ ಮಾತಾಡ್ತಿದ್ದೀರಾ ಆ್ಯಂಡ್ ತುಂಬ ಜನ ಅವ್ರ ಪರವಾಗಿ ಮಾತಾಡ್ತಿದ್ದೀರಾ. ಒಂದು ಒಳ್ಳೆ ಕಂಟೆಂಟ್ ಮಾಡಿದ್ದಾರೆ ಆ್ಯಂಡ್ ಒಂದೊಳ್ಳೆ ವಿಷಯಕ್ಕೆ ಒಂದು ಹೋರಾಟ ನಡೆಸಿದ್ದಾರೆ ಅಂತ. ನನಗೆಲ್ಲೂ ಅವರು ಹಿಂದೂ ಧರ್ಮದ ಬಗ್ಗೆ ಆ್ಯಂಡ್ ಹಿಂದೂ ದೇವಸ್ಥಾನಗಳ ಬಗ್ಗೆ ಅವರು ಅವಹೇಳನಕಾರಿ ಆಡಿಲ್ಲ ಅಂತ ನನ್ನ ಅನಿಸಿಕೆ. ಆ್ಯಂಡ್ ಅವರು ಒಂದು ಒಳ್ಳೆ ವಿಷಯಕ್ಕೋಸ್ಕರ ಅವರು ಹೋರಾಡಿದ್ದಾರೆ ಆ್ಯಂಡ್ ತಮ್ಮ ಜೀವನನೇ ಪಣಕ್ಕಿಟ್ಟಿದ್ದಾರೆ ಅಂತ ಹೇಳ್ಬೋದು. ಅವ್ರು ದುಡ್ಡಿಗೋಸ್ಕರ ಈ ವಿಡಿಯೋ ಮಾಡಿದ್ದಾರೆ ಅಂತ ತುಂಬ ಜನ ಹೇಳ್ಬೋದು. ದುಡ್ಡು ಕೊಟ್ಬಿಟ್ಟು ತನ್ನ ಪ್ರಾಣನ ತಾನೇ ಕುತ್ತಿಗೆ ತಂದ್ಕೊತಾರ? ಇಲ್ಲ ಅಲ್ವಾ? ಹಾಗೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ. ಈ ಪ್ರಕರಣ ನಡೆದಾಗ ಈ ಪ್ರಕರಣ ಸಾಕ್ಷಿಗಳನ್ನ ಮುಚ್ಚಿ ಹಾಕೋಕ್ಕೆ ತುಂಬ ಕೈಗಳು ಓಡಾಡಿದ್ದು ಆ್ಯಂಡ್ ಏನಾಯಿತು ಅಂತ ಆ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ. ನೀವಿನ್ನೂ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ನೋಡಿ, ಡೀಟೇಲಾಗಿ ಅರ್ಥ ಆಗುತ್ತೆ ನಿಮಗೆ. ನಾವೇನು ಹೇಳೋ ಅವಶ್ಯಕತೆ ಇರಲ್ಲ. ಇದರಲ್ಲಿ ಹಿಂದೂ ಧರ್ಮ, ಅವನು ಮುಸ್ಲಿಂ ಆದ ಕಾರಣ ಅವನು ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ದಾನೆ ಆ್ಯಂಡ್ ಹಿಂದೂ ದೇವಸ್ಥಾನಗಳ ಬಗ್ಗೆ ಮಾತಾಡಿದ್ದಾನೆ ಅಂತ ತುಂಬ ಜನ ಹೇಳ್ಬೋದು. ನನಗೆಲ್ಲೂ ಆ ಥರ ಎಲ್ಲೂ ಅನಿಸಿಲ್ಲ. ಆ್ಯಂಡ್ ಅವನು ಈ ವಿಷಯನ ಈ ವಿಡಿಯೋ ಮಾಡೋಕ್ಕೆ ದುಡ್ಡು ತೊಗೊಂಡಿದ್ದಾನೆ ಅಂತ ಒಂದು ಸುದ್ದಿ ಹರಿದಾಡ್ತಿದೆ. ತನ್ನ ಪ್ರಾಣನ ಪಣಕ್ಕಿಟ್ಟು ದುಡ್ಡು ಇಸ್ಕೊಂಡಿದ್ದಾರೆ. ಯಾರಾದರೂ ಮಾಡ್ತಾರಾ? ಯಾರು ಮಾಡಲ್ಲ. ನಾವು ಇಲ್ಲಿ ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ಅವ್ರ ಧೈರ್ಯದ ಬಗ್ಗೆ. ಈ ಹಿಂದೆ ತುಂಬ ಜನ ಹೋರಾಡಿದ್ದಾರೆ. ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು, ಮಹೇಶ್ ಶೆಟ್ಟಿಯವರಾಗಿರ್ಬೋದು. ತುಂಬ ಜನ ಹೋರಾಡಿದ್ದಾರೆ ಆ್ಯಂಡ್ ಇನ್ನೂ ಅದಕ್ಕೆ ನ್ಯಾಯ ಸಿಕ್ಕಿಲ್ಲ. ಆ್ಯಂಡ್ ಸಾಕ್ಷಿ ಪುರಾವೆಗಳನ್ನ ಅವರು ನಾಶ ಮಾಡಿಬಿಟ್ಟಿದ್ದಾರೆ ಅಲ್ವಾ? ನೋಡಿ, ಈಗ ನಾವು ಧ್ವನಿ ಎತ್ತಿಲ್ಲ ಅಂತ ಹೇಳಿದ್ರೆ ಮುಂದೆ ನಮ್ಮ ಹೆಣ್ಮಕ್ಳಿಗೆ ಈ ಥರ ಆಗುತ್ತೆ ಅಂತ ಹೇಳ್ತಿಲ್ಲ, ಬೈಕೊಂಬಿಡಿ. ಆಗ್ಬೋದು. ಈ ಥರ ಆದಾಗ ಯಾರು ಧ್ವನಿ ಎತ್ತಿಲ್ಲ ಅಂತ ಈಗ ತುಂಬ ಜನ ಹೇಳ್ತಾರೆ, ತುಂಬ ಜನ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ನಾವು ಇಟ್ಸ್ ಓಕೆ, ಅವರ ಪರ್ಸೆಪ್ಷನ್ಸ್. ಹಿಂದೂ ಧರ್ಮದ ಬಗ್ಗೆ ಒಬ್ಬ ಮುಸ್ಲಿಂ ಆದವನು ಈ ಥರ ಮಾತಾಡಿದ್ದಾನೆ ಆ್ಯಂಡ್ ಹಿಂದೂ ದೇವಸ್ಥಾನಗಳ ಬಗ್ಗೆ ಒಬ್ಬ ಮುಸ್ಲಿಂ ಆದವನು ಈ ಥರ ಮಾತಾಡಿದ್ದಾನೆ, ಹಂಗೆ ಹಿಂಗೆ ಅಂತ ತುಂಬ ಜನ ಹೇಳ್ಬೋದು. ಬಟ್ ಅದು ಹ್ಯುಮ್ಯಾನಿಟಿ, ಮಾನವೀಯತೆ ದೃಷ್ಟಿಯಿಂದ ನೋಡೋದಾದರೆ ಇವನು ಏಕೆ ನಮ್ಮ ಹಿಂದೂ ಧರ್ಮದ ಹುಡುಗಿ ಬಗ್ಗೆ ಇವನು ನ್ಯಾಯ ಬೇಕು ಅಂತ ಇವನು ಹೋರಾಡಿದ್ದಾನೆ, ಯಾಕಂದರೆ ಈ ವಿಡಿಯೋ ಮಾಡಿದ್ದಾನೆ, ಈ ವಿಷಯನ ಕೂಲಂಕುಷವಾಗಿ ಜನಗಳಿಗೆ ಹೇಳಿದ್ದಾನೆ. ಅದು ನಾವು ಅರ್ಥ ಮಾಡ್ಕೊಬೇಕು ಅಲ್ವಾ? ಆ ವಿಡಿಯೋ ನೋಡೋಕೆ ಗೊತ್ತಾಗುತ್ತೆ ಕೂಲಂಕುಷವಾಗಿ. ಆ ಹುಡುಗಿನ ಯಾವ ಥರ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ ಆ್ಯಂಡ್ ಎಂತೆಂಥ ಕೃತ್ಯ ಎಸಗಿದ್ದಾರೆ ಅಂತ ಅನ್ಕೊಬೋದು. ಅವರು ಮಾನವರಲ್ಲ, ಅವರು ಪ್ರಾಣಿಗಿಂತ ಕಡೆ. ಅದರ ಕೂಲಂಕುಷವಾಗಿ ಹೇಳಿದ್ದಾರೆ ಅಲ್ವಾ? ಇದರಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ನಮಗೆ ಗೊತ್ತಿಲ್ಲ. ಆ್ಯಂಡ್ ಸತ್ಯ ಕಂಡಿರೋದು ಅವ್ರು ಹೇಳಿರೋದು ಅಲ್ವಾ? ತುಂಬ ಜನ ಹೋರಾಡ್ಕೊಂಡು ಬಂದಿದ್ದಾರೆ. ಅವ್ರು ಗಿರೀಶ್ ಮಠಣ್ಣನವರು ತುಂಬ ಹೇಳಿದ್ದಾರೆ, ಸಾಕ್ಷಿ ಇಟ್ಕೊಂಡು ಇವರೇ ಮಾಡಿದ್ದಾರೆ, ಹೀಗೆ ಹೀಗೆ ಅಂತೆಲ್ಲ ಹೇಳಿದ್ದಾರೆ ಅಲ್ವಾ? ಬಟ್ ಏನಂತ ಹೇಳಿದ್ರೆ ನ್ಯಾಯ ದೇವತೆ ಕಣ್ಮುಚ್ಕೊಂಡು ಕೂತಿದೆ. ಇದಕ್ಕೆ ನ್ಯಾಯ ಸಿಗಬೇಕಾಗಿದೆ. ನಾವು ನೀವು ಈಗ ವಿಡಿಯೋ ಮಾಡಿ ಹಾಕ್ಬಿಟ್ರೆ ನ್ಯಾಯ ಸಿಗಲ್ಲ. ಬಟ್ ವಿಡಿಯೋ ಏನು ಕಬಾಬ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಒಂದು ಬೆಂಬಲ ಅಷ್ಟೇ, ನಮ್ಮ ಕಡೆನೂ ಒಂದು ಬೆಂಬಲ ಇದೆ ಅಂತ ಅಷ್ಟೇ. ಯಾಕಂತ ಹೇಳಿದ್ರೆ ಹೆಣ್ಣು ಅಂದರೆ ಎಲ್ರಿಗೂ ಒಂದೇ ಅಲ್ವಾ? ಹೆಣ್ಣು ತಾಯಿ ಸಮಾನ, ತಂಗಿ ಸಮಾನ ಆ್ಯಂಡ್ ಹೆಂಡತಿ ಸಮಾನ, ಅಕ್ಕ ಸಮಾನ ಅಲ್ವಾ? ತುಂಬ ಬರುತ್ತೆ. ಬಟ್ ಈ ಥರ ಕೃತ್ಯಗಳು ಈ ನಡುವೆ ತುಂಬ ಜಾಸ್ತಿ ಆಗ್ತಾ ಇದ್ದಾವೆ. ಈ ಥರ ಆದಾಗ ಸರ್ಕಾರ ಕಣ್ಮುಚ್ಕೊಂಡು ಕೂತ್ಕೊಬಾರ್ದು. ಆರೋಪಿಗಳನ್ನ ಹುಡುಕಿ ಅವ್ರಿಗೆ ತಕ್ಕ ಶಿಕ್ಷೆ ಕೊಡಬೇಕು. ಏನಪ್ಪ ಅಂತ ಹೇಳಿದ್ರೆ ಅವರು ಮುಂದೆ ಮಾಡೋಕ್ಕೂ ಹೆದರ್ಕೊಬೇಕು, ಒಪ್ಪ ಹಿಂಗೆ ಅಂತ. ಆ ಥರ ಶಿಕ್ಷೆ ಕೊಟ್ಟರೆ ಪಕ್ಕ ಈ ಥರ ಕೃತ್ಯಗಳು ನಡೆಯೋದೇ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ಈಗ ಬೇರೆ ಕಂಟ್ರಿಗಳು ತೊಗೊಂಡ್ರೆ ಅವರು ಪಬ್ಲಿಕಲ್ಲಿ ಹ್ಯಾಂಗ್ ಮಾಡ್ತಾರೆ, ಶೂಟ್ ಮಾಡ್ತಾರೆ ಅಲ್ವಾ? ನಮ್ಮ ಇದರಲ್ಲಿ ಕಾನೂನು ತರಬೇಕು. ನಮ್ಮ ಇದರಲ್ಲಿ ಕಾನೂನಿಲ್ಲ. ಯಾಕಂತ ಹೇಳಿದ್ರೆ ನಮ್ಮದು ಭಾರತೀಯ ಕಂಟ್ರಿ, ನಮ್ಮದು ಭಾರತ ದೇಶ, ಭಾರತ ಖಂಡ ಅಲ್ವಾ? ಇಲ್ಲಿ ಇದಕ್ಕೆ ಅವಕಾಶವಿಲ್ಲ ಅಂತ ಏನೋ ಗೊತ್ತಿಲ್ಲ. ಬಟ್ ಆ ಥರ ತರಬೇಕು. ಯಾಕಂತ ಹೇಳಿದ್ರೆ ತುಂಬ ನಡೀತಿದೆ, ಅತ್ಯಾಚಾರಗಳು ತುಂಬ ನಡೀತಿದೆ. ಎಲ್ಲಂದ್ರೆ ಅತ್ಯಾಚಾರಗಳು. ಮೊನ್ನೆ ಅಮ್ಮ ತನ್ನ ಮಗನಿಗೆ
ಪೀಸಾಗಿ ಕತ್ತರಿಸಾಕಿದ್ದಾಳೆ. ಯಾಕಂತ ಹೇಳಿದ್ರೆ ಆ ಮನೆಗೆ ಬರೋ ಆಂಟಿಗಳನ್ನ ಅವನು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದ, ಆ್ಯಂಡ್ ಅತ್ಯಾಚಾರ ಮಾಡೋಕ್ಕೆ ಪ್ರಯತ್ನ ಪಟ್ಟು ಅಂತ ಆ ಒಂದು ಕಾರಣಕ್ಕೆ ಕತ್ತರಿಸಾಕಿದ್ದಾರೆ. ಸೊ ಅಲ್ವಾ, ಸೊ ಅತ್ಯಾಚಾರ ಮಾಡೋರನ್ನ ಎಳ್ಕೊಬಂದು ಪಬ್ಲಿಕಲ್ಲಿ ಹ್ಯಾಂಗ್ ಮಾಡ್ಬೇಕು, ಅಥವಾ ಪಡ 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 ಅಂತ ಕತ್ತರಿಸಬೇಕು. ಸೊ ಅದನ್ನ ನೋಡಿ ಯಾರು ಆ ಕೃತ್ಯ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಆ ಥರ, ಯಾಕಂತೇಳಿ ತುಂಬ ನಡೆದೋಗಿದೆ. 3 ತಿಂಗಳು ಮಗುನೂ ಬಿಟ್ಟಿಲ್ಲ ಅವರು, ಅಜ್ಜಿನೂ ಬಿಟ್ಟಿಲ್ಲ. ಎಷ್ಟು ಲೆಕ್ಕ ನಾವು ಮೇಲ್ಕಾಗ್ತಾ ಹೋದರೆ ತುಂಬ ಪ್ರಕರಣಗಳು ಕಂಡುಬಿಡ್ತವೆ ಅಲ್ವಾ. ಈ ಜಸ್ಟಿಸ್ ಫಾರ್ ಸೌಜನ್ಯ, ಸೊ ಈ ಹುಡುಗಿ ಕಥೆನ ಕೇಳಿರ್ತೀರ ಅಲ್ವಾ. ಏನಪ್ಪ ಅಂತ ಹೇಳಿದ್ರೆ, ಸೊ ತುಂಬ ವರ್ಷಗಳಿಂದ ಈ ಹೋರಾಟ ನಡ್ಕೊಂಡೇ ಬಂದಿದೆ, ಬಟ್ ನ್ಯಾಯ ಸಿಕ್ಕಿಲ್ಲ ಅಲ್ವಾ. ಸೊ ತುಂಬ ಜನ ಧರ್ಮಸ್ಥಳನ ದೂರ ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ಧರ್ಮಸ್ಥಳನ ಕಾಯೋದು ಮಂಜುನಾಥೇಶ್ವರ ಸ್ವಾಮಿ ದೇವಾಲಯ ಅಲ್ವಾ, ಮಂಜುನಾಥ ಸ್ವಾಮಿ. ಸೊ ಆ ಮಂಜುನಾಥ ಸ್ವಾಮಿನೇ ನ್ಯಾಯ ಕೊಡ್ಸೋಕ್ಕಾಗಿಲ್ಲ, ಇನ್ಯಾರು ನ್ಯಾಯ ಕೊಡಿಸ್ತಾರೆ. ಸೊ ಇಲ್ಲಿ ದೇವ್ರದ್ದು ಇದು ಬರೋಲ್ಲ. ಯಾಕಂತ ಹೇಳಿದ್ರೆ ತುಂಬ ಜನ ದೇವಸ್ಥಾನ ಮುಂದೆ ಭಿಕ್ಷೆ ಬೇಡ್ತಾ ಇರ್ತಾರೆ, ಅಮ್ಮ ತಾಯಿ ಅಂತ. ಅವ್ರ ಕಷ್ಟಗಳು ಎಷ್ಟಿರ್ತವೋ ಅಲ್ವಾ ಅಂತ ದೇವರು ಆಶೀರ್ವಾದ ಮಾಡಿದರೆ ಅವರು ಶ್ರೀಮಂತರಾಗ್ಬಿಡ್ತಿದ್ರು ಅಲ್ವಾ. ಸೊ ದೇವರು ನೋಡ್ತಾನೆ, ಚೆಕ್ ಮಾಡ್ತಾನೆ, ಪರೀಕ್ಷೆ ಮಾಡ್ತಾನೆ. ಸೊ ಇವತ್ತಲ್ಲ ನಾಳೆ ಮುಂದೊಂದು ದಿನ, ಬಟ್ ಕರ್ಮ ಯಾರನ್ನು ಬಿಡಲ್ಲ, ಅದಂತೂ ಪಕ್ಕ ಅಲ್ವಾ. ಸೊ ದೇವ್ರ ಶಿಕ್ಷೆ ಕೊಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಕರ್ಮ ಯಾರನ್ನೂ ಬಿಡಲ್ಲ. ದೇವರಿದ್ದಾನೆ, ನಾನು ನಂಬ್ತೀನಿ, ದೇವರಿದ್ದಾನೆ, ಎಲ್ಲೆಲ್ಲೂ ದೇವರು. ಓಕೆನಾ. ನಮ್ಮ ಮನುಷ್ಯರಲ್ಲಿ ದೇವ್ರನ್ನ ಹುಡುಕ್ಬೇಕು ನಾವು, ನಂಬಿಕೆನೇ ದೇವರು ಅಂತ ಹೇಳ್ತಾರಲ್ವಾ. ಸೊ ಎಲ್ಲನೂ ದೇವರಿಂದ ಆಗಲ್ಲ, ಎಲ್ಲನೂ ದೇವರಿಂದನೇ ಆಗ್ಬಿಟ್ಟಿದ್ರೆ ಈ ನಮ್ಮ ನ್ಯಾಯಾಂಗ ಏನಕ್ಕೆ ಇರಬೇಕಾಗಿತ್ತು, ಶಾಸಕಾಂಗ ಏನಕ್ಕೆ ಇರಬೇಕಾಗಿತ್ತು ಅಲ್ವಾ, ಈ ಸರ್ಕಾರ ಅನ್ನೋದು ಏನಕ್ಕೆ ಇರಬೇಕಾಗಿತ್ತು ನಮಗೆ ಅಲ್ವಾ. ಸೊ ಈ ವಿಡಿಯೋ ನೋಡಿ ಕೆಲವೊಬ್ಬರಿಗೆ ಒಂದೊಂದು ಪರ್ಸೆಪ್ಷನ್ ಬಂದಿರುತ್ತೆ, ಒಪಿನಿಯನ್ ಬಂದಿರುತ್ತೆ. ಸೊ ನಾನು ರೆಸ್ಪೆಕ್ಟ್ ಮಾಡ್ತೀನಿ, ಬಿಕಾಸ್ ಎಲ್ಲರ ಮನಸ್ಥಿತಿ ಒಂದೇ ಥರ ಇರಲ್ಲ ಅಲ್ವಾ. ಸೊ ಕೆಲವೊಬ್ಬರು ಒಂದು ದೃಷ್ಟಿಕೋನದಿಂದ ನೋಡಿದ್ರೆ ಇನ್ನೊಬ್ಬರು ಇನ್ನೊಂದು ದೃಷ್ಟಿಕೋನದಿಂದ ನೋಡ್ತಾರೆ. ಸೊ ತಪ್ಪಲ್ಲ, ಅವರ ತಿಳುವಳಿಕೆ, ಅವರ ಮನಸ್ಥಿತಿ ಆಗಿದೆ. ಬಟ್ ಒಬ್ಬ ಮಾನವೀಯತೆ ದೃಷ್ಟಿಯಿಂದ ನೋಡೋದಾದರೆ, ಸೊ ಆ ಹೆಣ್ಮಗಳಿಗೆ ಯಾವ ಥರ ಕೃತ್ಯ ಎಸಗಿದ್ದಾರೆ, ಯಾವ ಥರ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ, ಅದು ನೋಡಿದ್ರೆ ಮೈ ಜುಮ್ ಅನ್ನುತ್ತೆ, ಏನಪ್ಪ ಅಂತ. ಸೊ ನಮ್ಮನೆ ಹೆಣ್ಮಕ್ಳಿಗಾದ ನಾವು ತುಂಬ ಪ್ರೊಟೆಕ್ಟ್ ಮಾಡ್ತೀವಿ. ಯಾರೊಬ್ಬರು ಕಣ್ಣಿಂದ ಎತ್ತು ನೋಡ್ಬಿಟ್ಟ ಅಂತ ಹೇಳ್ಬಿಟ್ರೆ ಒಡೆಗೆ ಹೋಗ್ಬಿಡ್ತೀವಿ ಅಲ್ವಾ. ಸೊ ಬೇರೆಯವ್ರ ಹೆಣ್ಮಕ್ಳು ಹೆಣ್ಣೆ ಅಲ್ವಾ, ಅದನ್ನು ನಾವು ನೋಡಬೇಕಲ್ವಾ. ಮಾನವ ತನ್ನ 5 ನಿಮಿಷದ ಆಸೆಗೋಸ್ಕರ ಎಷ್ಟು ಪ್ರಾಣಿ ಆಗ್ಬಿಡ್ತಾನಲ್ಲ, ರಾಕ್ಷಸ ಆಗ್ಬಿಡ್ತಾನಲ್ವ. ನೆನೆಸ್ಕೊಂಡ್ರೆ ಥರ ಆಗುತ್ತೆ. ಸೊ ಆರೋಪಿಗಳಿಗೆ ಶಿಕ್ಷೆ ಆಗಲಿ, ಅಪರಾಧಿಗಳಿಗೆ ಶಿಕ್ಷೆ ಆಗಲಿ. ಸೊ ನಮ್ಮ ನ್ಯಾಯಾಂಗದ ಸೂತ್ರದ ಪ್ರಕಾರ 100 ಅಪರಾಧಿಗಳಿಗೆ ಶಿಕ್ಷೆ ಆದರೂ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು. ಸೊ ಆ ವಿಡಿಯೋ ನೋಡಿದ್ರಿಗೆ ಅನಿಸಿರುತ್ತಲ್ವ, ಒಬ್ಬ ನಿರಪರಾಧಿಗೆ ಎಷ್ಟು ಶಿಕ್ಷೆ ಕೊಟ್ಟರು ಅಂತಲ್ವ. ಸೊ ಈಗ ಆ ವಿಡಿಯೋ ನೋಡಿದಾಗಿಂದ ಸೊ ಈ ಕೇಸ್ನ ರೀಓಪನ್ ಮಾಡಿದ್ದಾರೆ ಅನಿಸುತ್ತೆ. ಸೊ ಮತ್ತೆ ಇನ್ವೆಸ್ಟಿಗೇಷನ್ ನಡೀಲಿ, ಆ್ಯಂಡ್ ಆರೋಪಿಗಳು ಯಾರು ಆ್ಯಂಡ್ ಅಪರಾಧಿಗಳು ಯಾರು ಅಂತ ಬೇಗ ಬೆಳಕಿಗೆ ಬರಲಿ. ಯಾಕಂತ ಹೇಳಿದ್ರೆ ತಪ್ಪೇ ಅಲ್ವಾ. ಇಷ್ಟು ತಿಂದರು ಅನ್ನನೇ ಅಲ್ವಾ, ಅದು ನಮ್ಮ ಹಳ್ಳಿ ಭಾಷೆಯಲ್ಲಿ ಬೇರೆನೇ ಹೇಳ್ತಾರೆ. ಬಟ್ ನೋಡೋಣ. ಸೊ ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋಗಳು ನೋಡಿ? ಸೊ ಆ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಏನು, ಅಭಿಪ್ರಾಯಗಳೇನು? ಸೊ ಕೆಲವೊಬ್ಬರು ಬೈಬೋದು ನನಗೆ, ನೀನು ಅವ್ನಿಗೆ ಸಪೋರ್ಟ್ ಮಾಡ್ತಿದ್ಯಾ ಅಂತ. ಬಟ್ ಒಬ್ಬ ಮಾನವೀಯ ದೃಷ್ಟಿಯಿಂದ ನೋಡೋದಾದರೆ, ಸೊ ಈಗ ಕೆಲವೊಬ್ಬರು ಹೇಳಿದ್ದಾರೆ ಲವ್ ಜಿಹಾದ್ ಬಗ್ಗೆ ಮಾತಾಡು, ಆ ಬಗ್ಗೆ ಮಾತಾಡು, ಈ ಬಗ್ಗೆ ಮಾತಾಡು ಅಂತ. ಆ್ಯಂಡ್ ಮೊನ್ನೆ ಸ್ನೇಹ ಹಿರೇಮಠರು ಅವ್ರ ಕೊಲೆ ಆಯಿತು, ಸೊ ಅವ್ರ ಬಗ್ಗೆ ಮಾತಾಡಿ. ಸೊ ಅವ್ರಿಗೆ ಅಲ್ಲಿ ಅಪರಾಧಿ ಸಿಕ್ಕಿದ್ದಾರೆ. ಸೊ ಅಲ್ಲಿ ಮಾತಾಡೋ ಅವಶ್ಯಕತೆ ಏನಿಲ್ಲ. ಬಟ್ ಇದು ಬಗೆಹರಿಯದ ಕಥೆ, ಸೊ ಬಗೆಹರಿಯದ ಪ್ರಕರಣ. ಸೊ ಈ ಪ್ರಕರಣದ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಸೊ ಈ ಹಿಂದೆ ತುಂಬ ಜನ ಮಾತಾಡಿದ್ದಾರೆ, ಲೈಕ್ ಯೂಟ್ಯೂಬರ್ಸು, ಕೂಡ್ಲ ರ್ಯಾಂಪೇಜ್ ಆಗಿರ್ಬೋದು, ಅಥವಾ ಥರ್ಡ್ ಐ ಆಗಿರ್ಬೋದು, ಆ್ಯಂಡ್ ಲವ್ ಗುರು ಅವ್ರ ಜೊತೆ ಸಂದರ್ಶನ ಕೊಟ್ಟಿದ್ದಾರೆ ಈ ಗ್ರೀಷ್ಮ ಟಣ್ಣನವರು. ಸೊ ಅವ್ರ ಧೈರ್ಯ ಮೆಚ್ಚಬೇಕು ಅಲ್ವಾ. ಸೊ ಹೀಗೆ ಎಲ್ಲರೂ ಬೆಂಬಲವಾಗಿ ನಿಂತರೆ ಅವರಿಗೆ ಏನು, ಈಗ ನೋಡ್ಬೋದು ನೀವು, ನಾನು ಹೇಳೋದು ಮರ್ತ್ಬಿಟ್ಟೆ. ಸೊ ಈ ವಿಡಿಯೋ ಮಾಡೋದಾದಮೇಲೆ ಅವ್ರಿಗೆ ಎಷ್ಟು ಥ್ರೆಟನಿಂಗ್ ಕಾಲ್ಸ್ ಬಂದಿದೆ, ಎಷ್ಟು ಡೆತ್ ಕಾಲ್ಸ್ ಬಂದಿದೆ, ಎಷ್ಟು ಬೆದರಿಕೆಗಳು ಬಂದಿದೆ ಅವ್ರಿಗೆ, ಹಿಂಗೆ ಮಾಡಬೇಡ ಹಂಗೆ ಹಿಂಗೆ ಅಂತ. ಆ್ಯಂಡ್ ಅವ್ರ ಅಡ್ರೆಸ್ ಕೂಡ ಅವರು ಚೇಸ್ ಮಾಡಿದ್ದಾರೆ. ಇದೆಲ್ಲ ನೋಡ್ತಿದ್ರೆ ಮನುಷ್ಯ ಇಷ್ಟೊಂದು ಇದಾಗ್ಬಿಟ್ನ ಅಂತ ಅನಿಸುತ್ತೆ, ಇಷ್ಟೊಂದು ಕ್ರೂರಿ ಆಗ್ಬಿಟ್ನ, ಇಷ್ಟೊಂದು ಸ್ವಾರ್ಥಿ ಆಗ್ಬಿಟ್ನ ಅಂತ ಅಲ್ವಾ. ಸೊ ಒಬ್ಬರು
ಮುಂದಾಳತ್ವದಲ್ಲಿ ನಿಂತಿದ್ದಾರೆ ಅಂತ ಹೇಳಿದ್ರೆ ಅವ್ರು ಮಾಡಿದ್ರು ತಪ್ಪೆ, ಅವ್ರ ಮಗ ಮಾಡಿದ್ರು ತಪ್ಪೆ, ತಮ್ಮ ಮಾಡಿದ್ರು ತಪ್ಪೆ, ಯಾರು ಮಾಡಿದ್ರು ತಪ್ಪೆ ಅಲ್ವಾ. ಸೊ ಎಕ್ಸಾಂಪಲ್ ಹೇಳ್ತಿದ್ದೀನಿ. ಈಗ ಸಿಂಹದಲ್ಲಿ ನೀವು ನೋಡಿರ್ಬೋದು, ನೀವು ತಮ್ಮನ ಮೇಲೆ ಪ್ರಕರಣ ಬರುತ್ತೆ. ಸೊ ಅದು ಅವ್ರು ಮುಚ್ಚಾಕಿಲ್ಲ ಅಲ್ವಾ. ಸೊ ಅವ್ರಿಗೇನು ಶಿಕ್ಷೆ ಬೇಕೋ ಅದು ಕೊಟ್ಟಿದ್ದಾರೆ. ಸೊ ಅದು ಸಿನಿಮಾ ಅಂತ ಅನ್ಕೊಬೋದು, ಬಟ್ ಇವಾಗಿನ ಕಾಲದಲ್ಲಿ ಇದು ರಿಯಾಲಿಟಿ, ಇದು ಕಲಿಯುಗ ಅಲ್ವಾ. ಕಲಿಯ ಅವತಾರ ಬರುತ್ತೆ. ಸೊ ಕಷ್ಟ ಕೊಡ್ತಾನೆ, ಆ್ಯಂಡ್ ಜನಗಳು ಚೇಂಜ್ ಆಗ್ತಾರೆ, ಆ್ಯಂಡ್ ನ್ಯಾಯಾಂಗ ವ್ಯವಸ್ಥೆ ಹೋಗ್ಬಿಡುತ್ತೆ, ಆ್ಯಂಡ್ ಅಧರ್ಮ ತಾಂಡವ ಆಡುತ್ತೆ ಅಂತ ಹೇಳ್ತಾರಲ್ವ. ಸೊ ಹಾಗೆ ನಾನು ಜಾಸ್ತಿ ಕೂಯ್ತಾ ಇದ್ದೀನಿ ಅಂತ ಅನಿಸುತ್ತೆ ನಿಮಗೆ. ಬಟ್ ನನ್ನ ಅಭಿಪ್ರಾಯ ನಾನು ಹೇಳ್ತಿದ್ದೀನಿ. ಇಷ್ಟು ದಿನ ನೀನು ಎಲ್ಲಿ ಯಾವ ಬಿಲ್ದಲ್ಲಿ ಒಕ್ಕೊಂಡಿದ್ದೋ ಈಗ ಬಂದುಬಿಟ್ಟು ಹೀಗೆ ಪಡ ಓದಿರ್ತಾ ಇದೆ ಅಂತ ತುಂಬ ಜನ ಹೇಳ್ಬೋದು. ಸೊ ಏನಂದರೆ ಒಂದು ಬೆಂಬಲ ಅಷ್ಟೇ, ಅವ್ರಿಗೆ ನಾವು ಸಪೋರ್ಟ್ ಮಾಡ್ತಿದ್ದೀವಿ ಅಂತ ಒಂದು ಬೆಂಬಲ ಅಷ್ಟೇ. ನಾನೇನು ದೊಡ್ಡ ಯೂಟ್ಯೂಬರ್ ಅಲ್ಲ, ದೊಡ್ಡ ಇನ್ಸ್ಟಾಗ್ರಾಮರ್ ಅಲ್ಲ ನಾನು ಹೇಳೋಕ್ಕೆ. ಬಟ್ ನನ್ನ ಅಭಿಪ್ರಾಯ ನಾನು ಹೇಳ್ತಿದ್ದೀನಿ. ಯಾಕಂತ ಹೇಳಿದ್ರೆ ಹೆಣ್ಣು ಎಲ್ರಿಗೂ ಒಂದೇ ಅಲ್ವಾ. ಸೊ ಒಂದು ರೆಸ್ಪೆಕ್ಟ್ ಇರುತ್ತಲ್ವ. ಸೊ ಅದು ನಾವು ಕಳ್ಕೊಂಬಾರ್ದು. ಯಾಕಂತ ಹೇಳಿದ್ರೆ ನಮ್ಮ ಮನೆ ಹೆಣ್ಮಕ್ಳಿಗೆ ನಾವು ಸೇಫ್ಟಿ ಕೊಡೋರು ಆ್ಯಂಡ್ ಸೆಕ್ಯೂರಿಟಿ ಕೊಡೋರು ಬೇರೆ ಹೆಣ್ಮಕ್ಳ ಬಗ್ಗೆನೂ ನಾವು ಯೋಚನೆ ಮಾಡಬೇಕಲ್ವ. ಸೊ ಅವ್ರಿಗೆ ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಮ್ಮ ಆಗಿರ್ಬೋದು. ಸೊ ನಮಗೆ ಹೇಗೋ ಅವ್ರಿಗೂ ಹಾಗೆ ಇರುತ್ತೆ ಪಾಪ. ಅವ್ರ ಅಪ್ಪ ಅಮ್ಮನ ಕಣ್ಣೀರು ಎಷ್ಟು ನೋಡೋಕ್ಕಾಗಲ್ಲ. ಅಂದರೆ ಅದು ಕಳ್ಕೊಂಡಿರೋರಿಗೆ ಗೊತ್ತು ಆ ನೋವು ಏನು ಅಂತ ಅಲ್ವಾ. ಸೊ ನಾನೇನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸ್ಬಿಡಿ. ಸೊ ಇದು ನನ್ನ ಅಭಿಪ್ರಾಯ, ನಾನು ಹೇಳಿದ್ದೀನಿ. ಸೊ ನಿಮ್ಮ ಅಭಿಪ್ರಾಯ ನೀವು ಕಮೆಂಟ್ ಬಾಕ್ಸಿಗೆ ತಿಳಿಸಿ. ಬೈಯೋರಾಗಿದ್ರೆ ಬೈರಿ, ಆ್ಯಂಡ್ ನೀವು ಸಪೋರ್ಟ್ ಮಾಡೋರಾಗಿದ್ರೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀವಿ. ಯಾಕಂದರೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದರೆ ಯಾರು ಏನು ಬಂದರೂ ಇದು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಮಳೆ ಬರುತ್ತೆ ಅಂತ ಯಾರೋ ಒಬ್ಬ ಹೇಳಿದ್ರಂತೆ. ಸೊ ಹೀಗೆ ಬೆಟ್ಟದ ಮೇಲೆ ಎಲ್ಲ ಹೋಗಿ ನಿಂತರಂತೆ. ಯಾರೋ ಒಬ್ಬ ಜ್ಯೋತಿಷಿ ಹೇಳಿದ್ರೆ ಮಳೆ ಬರುತ್ತೆ ಅಂತ. ಸೊ ಎಲ್ಲ ಹೋಗಿ ನಿಂತವ್ರೆ. ಅದ್ರ ಒಬ್ಬ ಚೇಂಜು ಏನಂತ ಹೇಳಿದ್ರೆ ಒಬ್ಬ ಕೊಡೆ ಎತ್ಕೊಂಡು ಹೋಗಿದ್ದಂತೆ. ಸೊ ಹೋಪ್ ಮಳೆ ಬರಬಹುದು ಅಂತ ಅಲ್ಲ, ಹೋಪ್ ಇರಬೇಕು ನಮ್ಮಲ್ಲಿ. ಒಗ್ಗಟ್ಟಿದ್ರೆ ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ. ನೀವು ಕಟ್ಟಿಗೆ ಕತೆ ಕೇಳಿರ್ಬೋದು. ಸೊ ಎಲ್ರಿಗೂ ಒಂದೊಂದು ಇದು ಕೊಡ್ತಾರೆ, ಒಂದೊಂದು ಕಡ್ಡಿ ಕೊಡ್ತಾರೆ, ಒಂದು ಆರಾಮ ಮುರಿತಾರೆ. 2 ಕಡ್ಡಿ ಕೊಡ್ತಾರೆ, ಮುರಿತಾರೆ. 3 ಕಡ್ಡಿ ಮುರಿತಾರೆ, 4 ಕಡ್ಡಿ ಮುರಿತಾರೆ, 1 ಕಟ್ಟು ಕೊಡ್ತಾರೆ. ಮುರಿಯೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಲ್ವಾ. ಸೊ ನಾನು ಜಾಸ್ತಿ ಮೋಟಿವೇಶನಲ್ ಸ್ಪೀಕರ್ ಆಗಿಬಿಡ್ತೀನಿ, ಏನೋ ಗೊತ್ತಿಲ್ಲ. ಸೊ ತುಂಬ ಜನ ಬೈಕೊಳ್ಳಿ. ಬಟ್ ನೋಡಿ, ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ. ನಿಮ್ಮ ಅಭಿಪ್ರಾಯ ನೀವು ತಿಳಿಸಿ. ಇಷ್ಟ ಆಗಿದರೆ ನೀವು ಈ ವಿಡಿಯೋನಲ್ಲ, ಆ ವಿಡಿಯೋನ ಶೇರ್ ಮಾಡಿ. ಅವ್ರು ಸಮೀರ್ ಎಮ್ ಡಿ ಅವ್ರು ಮಾಡಿದಾರಲ್ವ. ಸೊ ಆ ವಿಡಿಯೋನ ಶೇರ್ ಮಾಡಿ. ಸೊ ಜಗತ್ತಿನಾದ್ಯಂತ ಹೋಗಿ ಪಸರಿಸಲಿ, ಆ್ಯಂಡ್ ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ತಪ್ಪು ಯಾರ್ದು ಏನು ಎತ್ತ ಅಂತ. ಯಾಕಂತ ಹೇಳಿದ್ರೆ ಇವಾಗ ಅವ್ರ ತಪ್ಪು ಇವ್ರ ತಪ್ಪು ಅಂತ ನಾವು ಹೇಳೋದಕ್ಕಿಂತ ಮುಂಚೆ ಸೊ ಅವರ ಸಾಕ್ಷಿಗಳು ಹೇಳಿಬಿಟ್ಟಿದ್ದಾರೆ ಅಲ್ವಾ. ಸೊ ಈಗ ಸರ್ಕಾರ ಅದನ್ನು ಗಮನ ತಗೊಳ್ಳುತ್ತೆ. ಸೊ ಅಲ್ವಾ, ಕಾದು ನೋಡಬೇಕು, ವೇಟ್ ಆ್ಯಂಡ್ ವಾಚ್ ಅಂತ ಹೇಳ್ತಾರಲ್ವ. ಸೊ ಹಂಗೆ ತಾಳಿದವನು ಬಾಳಿಯಾನು ಅಷ್ಟೆ. ಸೊ ಎಲ್ರಿಗೂ ಧನ್ಯವಾದಗಳು. ಈ ನನ್ನ ಮಾತುಗಳನ್ನ ಆವಾಗಿಂದ ಕೇಳಿಸ್ಕೊಂಡವ್ರಿಗೆ ಅಥವಾ ಮಧ್ಯ ಅರ್ಧದಲ್ಲಿ ಸ್ಕಿಪ್ ಮಾಡಿ ಬೇರೆ ವೀಡಿಯೋಗೆ ಹೋದವ್ರಿಗೆ ಇಟ್ಸೋಕ್ಕೆ ಧನ್ಯವಾದಗಳು. ನಮಸ್ಕಾರ.